ಬೇಕು ಅಂತ ಕೇಳಿದ್ರೆ ಪ್ರಪಂಚದ ಚಿಂತೆಯನ್ನು ದೂರ ಸರಿಸೋದಕ್ಕೆ ಬೇಕಂತ. ಮತ್ತೆ ಯಾಕೆ ಬೇಕು ಮಕ್ಕಳು ಅಂತ ಕೇಳಿದ್ರೆ ವಂಶವನ್ನು ಉದ್ಧಾರ ಮಾಡೋದಕ್ಕೆ ಮಕ್ಕಳು ಬೇಕಂತ. ಮತ್ತೆ ಯಾಕೆ ಬೇಕು ಮಕ್ಕಳು ಅಂತ ಕೇಳಿದ್ರೆ ಬರುವ ಸಾವು ತಡೆಯೋದಕ್ಕೆ ಮಕ್ಕಳು ಬೇಕಂತ. ಬರುವ ಸಾವು ತಡೆಯೋದಕ್ಕೆ ನಾವು ಹಿಂಗೆ ಇರ್ತೀವಿ, ಹಿಂಗೆ ಬಾಳ್ತೀವಿ, ಇದೇ ರೀತಿಯಾಗಿ ಇರ್ತೀವಿ ಅನ್ನೋದು ನಮ್ಮ ಕೈ ಒಳಗಿಲ್ಲ. ಯಾಕಂತ ಕೇಳಿದ್ರೆ DVG ಅವರು ಬಹಳ ಸುಂದರವಾಗಿ ಹೇಳ್ಕೊತ ಬಂದ್ರು, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹಿಬ, ಮದುವೆಗೋ ಸ್ಮಶಾನಕ್ಕೋ ಗೊತ್ತಿಲ್ಲ. ಇವತ್ತು ಬಡವರಾಗಿದ್ದವರು ಬೆಳಗಾದ್ರೆ ಶ್ರೀಮಂತರಾಗ್ತೀವಿ, ಇವತ್ತು ಶ್ರೀಮಂತರಾಗಿರ್ತಕ್ಕಂಥವ್ರು ಬೆಳಗಾದ್ರೆ ಬಡವರಾಗ್ತೀವಿ. ಎಲ್ಲಾ ಕಳ್ಕೊಂಡು ಸಾಲ ಮಾಡ್ಕೊಂಡು ಹೆಂಡರು ಮಕ್ಕಳಿಗೆ ಮುಖ ತೋರಿಸೋದು ಬೇಡ, ಅಣ್ಣ ತಮ್ಮಂದಿರಿಗೆ ಮುಖ ತೋರಿಸೋದು ಬೇಡ ಅಂತೇಳಿ ಊರ್ ಮುಂದಿದ್ದ ಗಿಡಕ್ಕೆ ಹೋಗಿ ಗಿಡದಾಗ ಹಗ್ಗ ಹಾಕಿ ಕೊಳ್ಳಾಗ ಹಗ್ಗ ಹಾಕೊಂಡು ಪ್ರಾಣ ಬಿಡಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥವನಿಗೆ ಮಕ್ಕಳು ನೆನಪಾಯ್ತು ಅಂತ ಕೇಳಿದ್ರೆ ಏನೋ ನನಗೆ ಟೈಮ್ ಖರಾಬ್ ಅದ, ಸಾಲ ಆಗ್ಯದ, ಇನ್ನ ಮಕ್ಕಳು ಸಣ್ಣವ್ರು ಅದರ, ಬೆಳೆದು ದೊಡ್ಡವರಾಗಿ ದುಡಿದು ಸಾಲ ಮುಟ್ಟಿಸ್ತಾರ, ಯಾಕೆ ಸಾಯ್ಬೇಕು ಅಂತ ತಿಳಿದು ಮಕ್ಕಳ ಮುಖ ನೋಡಿ ಮನೆಗೆ ಬರ್ತಾನಂತ. ಅದಕ್ಕೆ ಬರುವ ಸಾವು ತಡೆಯೋದಕ್ಕೆ ಮಕ್ಕಳು ಬೇಕಂತ. ಮತ್ತೆ ಅದಕ್ಕೆ ಮಕ್ಕಳು ಬೇಕು ಅಂತ ಕೇಳಿದ್ರೆ ಮನೆಯೊಳಗೆ ಗಂಡ ಹೆಂಡತಿ ಅಂತ ಜಗಳ ಆಡ್ತಾರೆ. ಗಂಡ ಹೆಂಡತಿ ಜಗಳ ಆಡಿದಾಗ ಊರನ್ನೊಂದು 4 ಮಂದಿ ಪಂಚದ ಕರ್ಸಿ ನನ್ನ ಗಂಡ ಹಿಂಗಂದ ನನ್ನ ಹೆಂಡತಿ ಹಿಂಗಂದ ಅಂದ್ರೆ ಮನೆತನದ ಮರ್ಯಾದೆ ಹೋಗ್ತದ. ಅದೇ ಮನೆಯಾಗ ಒಂದು ಮಗ ಇತ್ತಂದ್ರೆ ಜಗಳ ಬಿಡಿಸ್ತದ. ಜಗಳ ಬಿಡಿಸೋದಕ್ಕೆ ಮಕ್ಕಳು ಬೇಕಂತ. ಆಡ್ತೀವಿ ಜಗಳ? ಇವ ಆಡ್ತಿಲ್ಲ ಅಂದ್ರೆ ಇವತ್ತು ನೀವು ಶುರು ಮಾಡ್ರಿ, ಇರ್ಬೋದು ವಾರ ಚಲೋ ಅದ, ಮಂಗಳವಾರ ಚಂದ. ಸ್ವಾಮಿ ಏನೋ ಪ್ರವಚನಕ್ಕೆ ಬಂದೀವಿ, ಜಗಳ ಚಂದ್ರದೇನಂದ್ರೆ ಜಗಳ ಆಡ್ಬೇಕು. ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ, ಲಿಂಗಕ್ಕ ನೀರ ಎರೆದಂಗ, ಗಂಗವ್ವ ಹಿರಿದಾಗಿ ಹರಿದು ಹೋದಂಗ. ಜಗಳ ಆಡಿದ್ರೆ ಒಂದು ಅರ್ಥ ಇರಬೇಕು. ಸುಮ್ಕೆನೆ ಜಗಳ ಆಡ್ತಾವ. ಕೆಲವೊಂದು ಕೆಲಸಿಲ್ಲ ಬಗ್ಸಿಲ್ಲ. ನಳ ಯಾಕೆ ಬಂದ್ ಮಾಡ್ದಿ, ಫ್ಯಾನ್ ಯಾಕೆ ಚಾಲು ಇಟ್ಟಿ, ನಾ ಯಾಕೆ ಚಂದ ಅರ್ಬಿ ಮಡಿಚಿಟ್ಟಿದ ಎಲ್ಲ ಕೆಡಿಸಿ ಹಾಕಿಟ್ಟಿ. ಸುಮ್ಮನೆ ಮುಂಜಾನೆ ಕಿರಿ 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 ಮನ್ಯಾಗ ಇರೋದೇ. ಅದಕ್ಕೆ ಜಗಳ ಆಡಿದ್ರ ಒಂದು ಅರ್ಥ ಇರಬೇಕು. ಸುಮ್ಮನೆ ಜಗಳ ಆಡ್ಕೋಬಾರ್ದು. ನಿಮ್ಮ ಜಗಳದಿಂದ ಇನ್ನೊಬ್ರು ಪಾಠ ಕಲಿಯುವಂಗ ಆಗ್ಬೇಕಂತ. ಜಗಳ ಯಾರ ಮನೆಗಿಲ್ಲ, ಜಗಳ ಎಲ್ಲರ ಮನೆಗೆ ಇರೋದೇ. ಈಗ ಜಗಳ ಆಡೋದು ಬಲೆ ಹೈರಾಣದ. ಯಾಕಂತ ಕೇಳಿದ್ರ ಈ ಜಗಳ ಆಡಿದ್ರೆ ಸಾಕು, ಕಂಡಕ್ಟರ್ ತೋರ್ಸಕ್ಕಿಂತ ಮೊದಲ ಗಂಡಿಗೆ ತೋರಿಸ್ತಾರ ಆಧಾರ್ ಕಾರ್ಡ್. ಇವ ಮಗ ತಳಿಗೆ ಯಾರು ಮಾಡಿ ಹಾಕೋದು ಮುಂದ. ಈ ಹೆಂಡತಿ ತವ್ರ ಮನೆಗೆ ತಯಾರಾಗಿದ್ರು, ಗಂಡ ಬ್ಯಾಡ ಅಂದ. ಯಾಕ ನಾ ಹೋಗಕ್ಕೆ ಅಂದಳಕ್ಕಿ ಬ್ಯಾಡ ಅಂದವ. ಯಾಕ ನಾ ನಿಮ್ಗೆ ರೊಕ್ಕ ಕೇಳಕತ್ತೀನಿ, ಆಧಾರ್ ಕಾರ್ಡ್ ಅಂದಳಕ್ಕಿ. ಆಧಾರ್ ಕಾರ್ಡ್ ಇರಲಕ್ಕ ಭಾಳ ಸಲ ತವ್ರ ಮನೆಗೆ ಹೋದ್ರೆ ಕಿಮ್ಮತ್ ಇರಂಗಿಲ್ಲ. ಬ್ಯಾಡ ಅಂದ. ಇಲ್ಲ ನಾ ಹೋಗಕ್ಕೆ ತಯಾರಾಗ್ಯಾಳ. ಸಿಟ್ಟು ಬಂದದು ಇವನಿಗೆ. ನನ್ನ ಮಾತೇ ಬಿ ಕೇಳಲ್ಲ ಅಂತ ತಿಳಿದು ಹೊಡೆದಾನ. ಹೇಳ್ತೀವಿ ಹೊಡೆದು ಹೋಗಿ ಹನುಮಂಗನ ಗುಡಿ ಕಟ್ಟಿ ಮೇಲೆ ಕಾಲ ಅಳಗಾಡಿಸ್ಬೇಕು ಕೂತು ಚಿಂತೆ ಮಾಡ್ತಿದ್ದ. ಹೆಂಡತಿಗರಿ ಹೊಡೆದು ಬಂದೀನಿ. ಮನ್ಯಾಗ ತೊಗರಿ ಹೊಡ್ಲಿಕ್ಕೆ ಎಣ್ಣೆಯರು ತಂದಿಟ್ಟೀನಿ. ಕುಡಿದು ಸಾಯ್ತದೋ ಏನ್ ಮಾಡ್ತದೆ ಚಿಂತೆ ಮಾಡ್ತಿದ್ದ. ಆಕಿ ಕುಡಿದು ಸಾಯ ಪೈಕಿ ಇದ್ದಿದ್ರೆ ಇನ್ನೊಬ್ರು ಕೊಲ್ಲಂಗಿದ್ದಳಕಿ. ಹಿಮ ಚಿಂತೆ ಮಾಡ್ತಿದ್ದ. ಇವ್ರ ದೋಸ್ತೊಬ್ಬ ಇವ್ರ ಮಗಳ ಬಂದು ಕೂತು ಕೇಳ್ದಲ್ಲ, ಮತ್ತೆ ಈ ಸಲ ಕಬ್ಬ ಮತ್ತ ಫ್ಯಾಕ್ಟ್ರಿಗೆ ಹಚ್ತೆ ಏನು ಘಾನ ಮಾಡ್ತೀನಿ. ಅವ ಅಂದ ಬೆಂಕಿ ಹಚ್ತೀನಿ ನನಗಾಗಲ್ಲ. ಹೆಂಡತಿಗೆ ಹೊಡೆದು ಬಂದೀನಿ ನಾನು. ನನಗೆ ಅದು ಮಗಳ ನಾಶನ ಎದ್ದೆ ಹೋಯ್ತು. ನೀನು ಸಣ್ಣ ಬಿಟ್ರೆ ನನಗೆ ಬೆಂಕಿ ಹಚ್ತಾನಂತ ಹೇಳಿ ಅಕ್ಕಿ ಹೆಣ್ಮಗಳು ಏಟ ಹೊಡಿಸ್ಕೊಂಡು ಇನ್ನು ಬಂದು ಇವ ಊಟ ಮಾಡ್ತಾನಂತ ತಿಳಿದು ರೊಟ್ಟಿ ಮಾಡ್ಬೇಕಂತ ಹೇಳಿ ಕಲ್ಲಿನ ಮೇಲೆ ಹಿಟ್ಟು ತಗೊಂಡು ನಾಲ್ಕು ಶುರು ಮಾಡ್ಯಾಳ. ಇವ್ ಹೊಡೆದಿದ್ದ ತ್ರಾಸ ಅವ್ವಾಪ ನೆನಪು ಬರ್ತಿತ್ತು, ಅಂತಂದ್ರೆ ನೆನಪು ಬರ್ತಿತ್ತು. ಹಂಗೆ ನಾರ್ತಿದ್ಳು, ಕಣ್ಣ ನೀರು ಬರ್ತೀವು. ಹಂಗೆ ನಾರ್ತಿದ್ಳು, ಕಣ್ಣ ನೀರು ಬರ್ತೀವು. ಹಂಗೆ ನಾರ್ತಿದ್ಳು, ಕಣ್ಣ ನೀರು ಬರ್ತೀವು. ಕಣ್ಣ ನೀರಿನ ಸಂಗಟ ಹಂಗೆ ಮೂಗನ ಆ ಕೈ ಹೋಗಿ ಮೂಗಿ ಹಚ್ಕೊಳ್ಬೇಕಂತಳ. ಕೈ ತುಂಬ ಹಿಟ್ಟ
ಒಂದ್ 2-3 ಸಲ ಏರಿಸ್ಕೊಂಡಳ. ಅಷ್ಟಾಗಬೇಕಲ್ಲ ಅದು. ಹಂಗೆ ನಾದಾವತ್ನ ಕಣ್ಣಂದು ಮುಗನಂದು ಒಳಗೆ ಬಿದ್ದದ. ಹೆಣ್ಮಕ್ಳು ರೊಟ್ಟಿ ಮಾಡೋದ್ನ ಜಿಗಿ ಅಂತ ಹಾಕೋತಾರಲ್ಲ, ಜಿಗಿ. ಆಕೆ ಜಿಗಿ ಹಾಕೊಳ್ಳೋ ಜरूरत ಇದ್ದಿಲ್ಲ. ಇದೇ ಜಿಗಿ 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 ಹಾಗಿದ್ರೆ ಹಿಂಗ ಚಂದ ಟಪ 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 ರೊಟ್ಟಿ ಮಾಡಿ ನೆರಳಿನ ಮೇಲೆ ತೆಗೆದಿಟ್ಟು ಅನ್ಕೊಂಡು ಇದು ಬತ್ ಆಸಾಮಿ. ಇನ್ನು ಮಾತಿಗೆ ಹಚ್ಚಿದ್ರೆ ಜಗಳ ಯಾವಾಗ ಮುಗೀತದ ಇವ್ ಸುದ್ದಿ ಗೊತ್ತಿಲ್ಲ. ಒಂದ್ ಮುಂದೆ ಮಾತಾಡ್ಸ್ಬೇಕಂತ ಕೇಳುದು. ಮ್ಯಾಗಿನ ರೊಟ್ಟಿ ತಗೊಂಡು ತಾಟ್ನ ಮುರಿದಿಟ್ಟುಕೊಂಡು ಒಂದಿಟ್ಟು ಪಲ್ಯ ಹಚ್ಕೊಂಡು ಒಂದು ತುತ್ತು ಬಾಯಾಗ ಹಾಕೊಂಡ ಒಂದು ನಮೂನಿ ಟೇಸ್ಟ್ ಹತ್ತವನಿ. ಅವನಿಗೇನು ಗೊತ್ತು ಒಳಗೆ ಈ ಮಸಾಲೆ ಬಿದ್ದಿತ್ತು. ಅವಾಗ ಹೋಗಿ ಹೆಂಡತಿಯ ಸೆರೆ ಹಿಡಿದು ಕೇಳ್ತಾನಂತ, ಮಡದಿನ ಹೊಡೆದಾನ ಮನದಾಗ ಮರಿಯಾನ, ಒಳಗೆ ಹೋಗಿ ಸೆರೆ ಹಿಡಿದು ಕೇಳ್ಯಾನ, ಮಡದಿ ನಾ ಹೆಚ್ಚ ಏನ್ ನಿನ್ನ ತವ ಹೆಚ್ಚ? 8 ಏಟ ಹೊಡ್ಸ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಗಂಡ ಬಂದು ಪ್ರೀತಿಯಿಂದ ಸೆರೆ ಹಿಡಿದು ಕೇಳೋತ್ನಾಗ ಅಂತಾಳ, ಸರದಾರ ನಿಮ್ಮಿಂದ ಸರ್ವೆಲ್ಲ ಮರೆತೇನ, ಸರದಾಗ ಇರುವ ಗುಣದಾಳಿಯ ಕಂಡು ಹೆಚ್ಚಿನ ತವರ ಮರೆತೇನ. ಇದು ನಿಜವಾಗಿರ್ತಕ್ಕಂಥ ಪ್ರೀತಿ. ಇದು ನಿಜವಾಗಿರ್ತಕ್ಕಂಥ ಪ್ರೀತಿ. ಜಗಳ ಆಡಿದ್ರೆ ಹಿಂಗಿರ್ಬೇಕು. ಅದಕ್ಕ ಗಂಡ ಹೆಂಡತಿ ಜಗಳ ನಡೆಯವೆ ಮನ್ಯಾಗ, ಚೂರು ಹೆಚ್ಚ ಕಮ್ಮಿ ಪಂಚರ್ ಕರ್ಸಿ ಇದು ಬಗೆಹರಿಸುವಂಥದ್ದಿಲ್ಲ. ಅದೇ ಮನ್ಯಾಗ ಒಂದು ಮಗು ಇತ್ತಂದ್ರೆ ಜಗಳ ಬಿಡಿಸ್ತದೆ. ಮತ್ತೆ ಎಲ್ಲ ಮಕ್ಕಳು ಜಗಳ ಬಿಡಿಸುವುದಿಲ್ಲ. 190 ಜಗಳ ಹಚ್ಚವೇ ಇರ್ತಾವ. ಜಗಳ ಹಚ್ಚುವೆ ಯಾಕಿರ್ಲೇಕ, ಜಗಳ ಬಿಡಿಸುವೆ ಯಾಕಿರ್ಲೇಕ. ಮನೆತನಕ ಮಕ್ಕಳ ಭೂಷಣ. ಗಗನೇ ರವಿರತ್ನಾನಿ ಗ್ರಹರತ್ನಾನಿ ಬಾಲಕ, ಶಯನೇ ಸ್ತ್ರೀ ರತ್ನಾನಿ ಸಬರತ್ನಾನಿ ಪಂಡಿತ. ಯಾವ ಆಕಾಶ ಚೆಂದಾಗಿ ಕಾಣಬೇಕಾಗಿತ್ತು ಅಂತ ಕೇಳಿದ್ರೆ ಹಗಲು ಹೊತ್ತಿನಲ್ಲಿ ಸೂರ್ಯ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ಇದ್ದಾಗ ಆ ಆಕಾಶ ಚೆಂದಾಗಿ ಕಾಣಿಸ್ತದೆ. ಅದೇ ರೀತಿಯಾಗಿ ಯಾವ ಬೆಳ್ಳಿ ಇಟ್ಟಂಗಿಯಿಂದ ಮನೆಯನ್ನು ತಯಾರು ಮಾಡಿ ಬಂಗಾರದ ಬಾಗಿಲು ಹಚ್ಚಿದ್ರು ಮನೆಯ ಅಂದ ಚಂದ ಬೆಳ್ಳಿ ಬಂಗಾರದೊಳಗಿಲ್ಲ. ಮನೆ ಒಳಗಿದ್ದಿರ್ತಕ್ಕಂಥ ಮಕ್ಕಳಿಂದ ಯಾರಾದರೂ ಅಪರಿಚಿತರು ಮನೆಗೆ ಬಂದು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದಂತ ಕೇಳಂಗಿಲ್ಲ, ನಿಮ್ಮ ಲಾಕರ್ದೊಳಗ ಬಂಗಾರ ಎಷ್ಟದಂತ ಕೇಳಂಗಿಲ್ಲ, ನಿಮ್ಮ ಮಕ್ಕಳು ಎಷ್ಟವಂತ ಕೇಳ್ತಾರೋ. ನೀ ಸುಮ್ಕು ಇಲ್ಲ.